ಇಂದು ಬೆಂಗಳೂರಿನಲ್ಲಿ ಬೆಳಗ್ಗೆ 9:30ಕ್ಕೆ ಸಮನ್ವಯ ಸಮಿತಿ ಸಭೆ ನಡೆಯುತ್ತೆ. ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸೇರಿ ಜೆಡಿಎಸ್ನ ಹಲವು ನಾಯಕರು ಭಾಗಿಯಾಗುವ ಸಾಧ್ಯತೆ ಇದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಹತ್ವ ಪಡೆದುಕೊಂಡಿದೆ ಈ ಸಭೆ. ಸೀಟು ಹಂಚಿಕೆ ಸಂಬಂಧ ನಾಯಕರು ಮಾತುಕತೆ ನಡೆಸುತ್ತಾರೆ. ಸೀಟು ಹಂಚಿಕೆ ಗೊಂದಲ ಸೃಷ್ಟಿಯಾದರೆ ಮತ್ತೊಮ್ಮೆ ಚರ್ಚೆ ನಡೆಸುತ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಈ ಬಗ್ಗೆ ಮತ್ತೊಮ್ಮೆ ಚರ್ಚೆಯನ್ನು ನಡೆಸುತ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ 12 ಸೀಟ್ಗಳಿಗೆ ಜೆಡಿಎಸ್ ಬೇಡಿಕೆ ಇಟ್ಟಿದೆ. 12 ಕ್ಷೇತ್ರ ಬಿಟ್ಟುಕೊಡುವಂತೆ ಜೆಡಿಎಸ್ ಪಟ್ಟು ಹಿಡಿದಿರುವಂಥದ್ದು. ಆದರೆ 12 ಬಿಟ್ಟುಕೊಡೋಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ರೆಡಿ ಇಲ್ಲ. ಹೀಗಾಗಿ ಏನು ಮಾಡ್ತಾರೆ ಅಂತ ಈಗ ನೋಡಬೇಕು. ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ಜೆಡಿಎಸ್ ಗೆದ್ದಿರೋದು ಬರೀ 2 ಸೀಟು, 12 ಹೆಂಗೆ ಕೊಡೋಕ್ಕಾಗುತ್ತೆ ಅವರಿಗೆ? ನಾವು ಗೆದ್ದಿರೋ ಸೀಟು ಬಿಟ್ಕೊಟ್ರೆ ನಮಗೆ ನಷ್ಟ ಉಂಟಾಗುತ್ತೆ ಅಂತ ಹೇಳಿ ಕಾಂಗ್ರೆಸ್ನವರು. ಇಲ್ಲ, ಮೈತ್ರಿ ಧರ್ಮದ ಪ್ರಕಾರ ಮೈತ್ರಿ ಸರ್ಕಾರದ ಏನೋ ಸೂತ್ರ ಇದೆ, 2:1 ಅನುಪಾತ, ಅದರಂತೆ ನಮಗೆ ಕೊಡಿ 12 ಸೀಟು ಅನ್ನುವಂಥ ಒಂದು ಬೇಡಿಕೆಯನ್ನು ಜೆಡಿಎಸ್ ಇಟ್ಟಿದೆ. ಹೀಗಾಗಿ ಈ ಹಗ್ಗಜಗ್ಗಾಟ ಮುಂದುವರೆದಿದೆ. ಇನ್ನು ಹಲವಾರು ಸೀಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ಗೆ ಹೋಗುತ್ತೆ ಅನ್ನುವಂತಹ ಸೀಟ್ಗಳ ಬಗ್ಗೆ ಕೂಡ ಸಾಕಷ್ಟು ಈಗ ಚರ್ಚೆ ಆಗುತ್ತೆ. ಮಂಡ್ಯ, ಚಿಕ್ಕಬಳ್ಳಾಪುರ ಇವೆಲ್ಲ ಬಹಳ ಚರ್ಚೆ ಆಗುವಂಥ ಕ್ಷೇತ್ರಗಳು. ಸೊ ಇವತ್ತಿನ ಸಮನ್ವಯ ಸಮಿತಿ ಸಭೆ, ಸಿದ್ದರಾಮಯ್ಯ ನೇತೃತ್ವದ ಸಮನ್ವಯ ಸಮಿತಿ ಸಭೆಯಲ್ಲಿ ಈ ಬಗ್ಗೆ ಬಹಳ ಚರ್ಚೆ ಆಗುತ್ತೆ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಸಿಎಂ ಕುಮಾರಸ್ವಾಮಿ ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಈ ಸಭೆಯಲ್ಲಿ ಚರ್ಚೆ ಮಾಡಿದ ಬಳಿಕವೂ ಕೂಡ ಏನಾದರೂ ಸಾಲ್ವ್ ಆಗಿಲ್ಲ ಇಶ್ಯೂಸ್ ಅಂತ ಹೇಳಿದ್ರೆ ಹೈಕಮಾಂಡ್ವರೆಗೂ ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೆಸೋಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಬೆಳಗ್ಗೆ 9:30ಕ್ಕೆ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಶುರುವಾಗುತ್ತೆ ಸಮ್ಮಿಶ್ರ ಸರ್ಕಾರದ ಸಮನ್ವಯ ಸಮಿತಿಯ ಸಭೆ.